ಗೋಹತ್ಯೆ ನಿಷೇಧ ಕಾನೂನು ತೆರವು ಆಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇದ್ದಿದೆ. ಯಾಕಂದ್ರೆ ಪಶುಸಂಗೋಪನಾ ಸಚಿವರಾಗಿರುವಂತಹ ಕೆ ವೆಂಕಟೇಶ್ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದು ಈಗ ಬಿಜೆಪಿಯ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಜೆಪಿ ಈ ವಿಚಾರದಲ್ಲಿ ಕೆಂಡಾಮಂಡಲವಾಗಿದ್ದು, ಸಚಿವ ವೆಂಕಟೇಶ್ ಹೇಳಿಕೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಗರಂ ಆಗಿದ್ದಾರೆ. ಸರಣಿ ಟ್ವೀಟ್ ಮಾಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಸವರಾಜ ಬೊಮ್ಮಾಯಿ. ಕಾನೂನು ಬಾಹಿರವಾಗಿ ಕಸಾಯಿಖಾನೆಯ ತಡೆಗೆ ಕಾನೂನನ್ನ ತರಲಾಗಿದೆ. ನಾವು ಕರ್ನಾಟಕದಲ್ಲಿ ಹೊಸ ಕಾಯ್ದೆ ತಂದಿಲ್ಲ ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಇರುವ ಕಾನೂನಿಗೆ ಬಲ ತುಂಬಿದ್ದೇವೆ. ಗೋಹತ್ಯೆ ನಿಷೇಧ ಪ್ರಥಮವಾಗಿ ಪ್ರತಿಪಾದಿಸಿದ್ದೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಪೂಜ್ಯ ಮಹಾತ್ಮ ಗಾಂಧಿ ಪ್ರತಿಪಾದಿಸಿದ ಗೋಹತ್ಯೆ ನಿಷೇಧವನ್ನ 1960ರ ದಶಕದಲ್ಲಿ ಹಲವಾರು ರಾಜ್ಯಗಳಲ್ಲಿ ಕಾನೂನನ್ನ ತರಲಾಗಿದೆ. ಸಚಿವ ಕೆ ವೆಂಕಟೇಶ್ ಅವರು ಯಾರ ಓಲೈಕೆಗಾಗಿ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ? ತಮಗೆ ಕೊಟ್ಟಿರುವ ಖಾತೆಯನ್ನ ಬದಲಾಯಿಸಲಿ ಅಂತಾನೋ ಅಥವಾ ಹೈಕಮಾಂಡ್ ಅನ್ನ ಮೆಚ್ಚಿಸಲು ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಶುಸಂಗೋಪನಾ ಸಚಿವರಾಗಿರುವ ಕೆ ವೆಂಕಟೇಶ್ ಅವರು ಏನ್ ಹೇಳಿದ್ದಾರೆ ನೋಡೋಣ. ಎಮ್ಮೆ ಕೋಣ ಕಡಿಯೋದಾದ್ರೆ ಹಸುವೆ ಕಡಿಬಾರ್ದು. ವಯಸ್ಸಾಗಿ ಈಗ ಅವ್ರು ಎಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನಾಗ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರ್ತದೆ. ನಮ್ಮನೇನೋ ಒಂದು 3-4 ಹಸು ಇದೆ. ಒಂದು ಹಸು ತೀರೋಗ್ಬಿಡ್ತು. ಅದನ್ನ ಏನ್ ಮಾಡೋದು, ನನಗೆ ಗೊತ್ತಾಗ್ಲಿಲ್ಲ ಏನ್ ಮಾಡೋದು ಅಂತೇಳಿ ನಾನು ಡಾಕ್ಟರ್ ಕೇಳಿಸ್ದಾಗ ಏನು ಮಾಡೋಕ್ಕಾಗಲ್ಲ, ನೀವು ಗುಂಡಿ ತೆಗೆದು ಹೂಡಿಸ್ಬೇಕು ಅಂದರು. ಹೂಡ್ಸಕ್ಕೆ ಅಂದರೆ ಒಂದು 25 ಜನ ಕರೆದು ಎತ್ತಕ್ಕಾಗಲಿಲ್ಲ. ಅದನ್ನ ಜೆ.ಸಿ.ಬಿ ಕರೆದು ಗುಂಡಿ ತೆಗೆಸಿ ಹೂಡಿಸ್ತೆ. ಗೋಹತ್ಯೆ ನಿಷೇಧ ಕಾಯ್ದೆಯ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಯಾರೂ ಮನೆಯಲ್ಲಿ ಒಂದು ಆಕಳು ಕಟ್ಟಿಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯವರು ಪ್ಲಾಸ್ಟಿಕ್ ಆಕಳನ್ನ ಪೂಜೆ ಮಾಡ್ತಾರೆ, ಅರ್ಧ ಹೋರಿಯನ್ನ ನಾವು ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಆಗಲಿದೆ ಅನ್ನುವ ಮಾತು ವಿನಯ್ ಕುಲಕರ್ಣಿ ಅವರ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಶ್ರೀರಾಮ ಸೇನೆ ಸಂಸ್ಥಾಪಕರಾಗಿರುವ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆ ಅರ್ಥ ಇಲ್ಲದ್ದು ಅಂತನ್ನುವಂಥದ್ದು ಒಂದು ಹೇಳ್ತೀನಿ. ಮತ್ತು ಗೋರಕ್ಷಣೆ ಅಂತಂದ್ರೆ ಹಸು, ಎತ್ತು, ಹೋರಿ, ಆಮೇಲೆ ಎಮ್ಮೆ, ಕೋಣ ಇವೆಲ್ಲವೂ ಸೇರುತ್ತೆ. ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಆ ಹೇಳಿಕೆಯನ್ನು ಅವರು ವಾಪಸ್ ತಗೊಳ್ಬೇಕು. ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ತಗೊಂಡ್ರೆ 100ಕ್ಕೆ 100 ಹೇಳ್ತೀನಿ, ನಾಳೆ ಬರುವಂತಹ ಚುನಾವಣೆಯಲ್ಲಿ ನೀವು ಕಸದ ತೊಟ್ಟಿಗೆ ಹೋಗ್ತೀರಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ನೀವೇನಾದರೂ ಗೋಹತ್ಯಾ ನಿಷೇಧ ಕಾನೂನು ವಾಪಸ್ ತಗೊಂಡ್ರೆ ನಮ್ಮ ಜೀವ ಇರೋ ತನಕ ನಾವು ಅದನ್ನು ಬಿಡುವುದಿಲ್ಲ, ಹೋರಾಟ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ನಮ್ಮನ್ನು ಗಲ್ಲಿಗೇರಿಸಿದ್ದು ಚಿಂತೆ ಇಲ್ಲ, ಗೋಮಾತೆಯ ರಕ್ಷಣೆ ಮಾಡುವಂತ ಹೊಣೆ ನಮ್ದು ಅನ್ನುವಂಥದ್ದು. ಗೋಹತ್ಯೆ ಕಾಯ್ದೆಯ ವಾಪಸ್ ಬಗ್ಗೆ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೋ ನೋಡೋಣ ಅಂತ ಹೇಳಿದ್ದಾರೆ ಸಂಸದ ಡಿ.ಕೆ. ಸುರೇಶ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ ನೋಡೋಣ. ರೈತರಿಗೆ ಅನುಪಯುಕ್ತವಾದಂತ ಏನು ದನಕರುಗಳಿರ್ತದೆ ಅದನ್ನ ಹಿಂದಿಂದನೂ ಬೇರೆ ಇದಕ್ಕೆ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಅದು ವ್ಯಾಪಕವಾದ ಚರ್ಚೆ ಆಗಬೇಕಾಗ್ತದೆ. ರೈತರ ದೃಷ್ಟಿಯಿಂದ ಏನ್ ಮಾಡಬೇಕು, ಸಂಸ್ಕೃತಿ ದೃಷ್ಟಿಯಿಂದ ಏನ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಬೇಕಾಗ್ತದೆ. ನಾನು ಸದ್ಯಕ್ಕೆ ನೀವೇನ್ ಹೇಳ್ತೀರಿ ಅದನ್ನ ಕಾದು ನೋಡಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ ನೋಡೋಣ. ರೈತರಿಗೆ ಅನುಪಯುಕ್ತವಾದಂತ ಏನು ದನಕರುಗಳಿರ್ತದೆ ಅದನ್ನ ಹಿಂದಿಂದನೂ ಬೇರೆ ಇದಕ್ಕೆ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಅದು ವ್ಯಾಪಕವಾದ ಚರ್ಚೆ ಆಗಬೇಕಾಗ್ತದೆ. ರೈತರ ದೃಷ್ಟಿಯಿಂದ ಏನ್ ಮಾಡಬೇಕು, ಸಂಸ್ಕೃತಿ ದೃಷ್ಟಿಯಿಂದ ಏನ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಬೇಕಾಗ್ತದೆ. ನಾನು ಸದ್ಯಕ್ಕೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ರದ್ದುಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಚಿಂತನೆಯನ್ನ ಮಾಡ್ತಿದ್ದಾರೆ. ಚರ್ಚೆಯ ಬಳಿಕ ರದ್ದುಪಡಿಸುವ ಬಗ್ಗೆ ನೋಡೋಣ ಅಂತ ಹೇಳಿದ್ದಾರೆ ಕೃಷಿ ಸಚಿವರಾಗಿರುವ ಚಲುವರಾಯಸ್ವಾಮಿ. ಅದನ್ನ ಸಂಬಂಧಪಟ್ಟಂತ ಸಚಿವರು ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಆಗುತ್ತೆ, ಅದಾದ್ಮೇಲೆ ನೋಡೋಣ. ಅದನ್ನ ಸಂಬಂಧಪಟ್ಟಂತ ಸಚಿವರು ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಆಗುತ್ತೆ, ಅದಾದ್ಮೇಲೆ ನೋಡೋಣ. ಅದನ್ನ ಸಂಬಂಧಪಟ್ಟಂತ ಸಚಿವರು ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಆಗುತ್ತೆ, ಅದಾದ್ಮೇಲೆ ನೋಡೋಣ. ಅದನ್ನ ಸಂಬಂಧಪಟ್ಟಂತ ಸಚಿವರು ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಆಗುತ್ತೆ, ಅದಾದ್ಮೇಲೆ ನೋಡೋಣ. ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ ಇದೆ ಅಂತ ಹೇಳಿದ ಚಿಂತಕ ಚಕ್ರವರ್ತಿ ಸೂಲಿಬೇಲೆ ವಿರುದ್ಧ ಸಚಿವ ಎಂ.ಬಿ. ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗಲಾಟೆ ಮಾಡಿದ್ರೆ ಜೈಲು ಪಾಲಾಗ್ತೀರಾ, ಹುಷಾರ್
ಅಂತ ಚಕ್ರವರ್ತಿ ಸೂಲಿಬೇಲಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಹಿಜಾಬ್ ಹಲಾಲ್ ಅಂತ ಗಲಾಟೆ ಮಾಡಿದ್ದೀರಾ, ಇದಕ್ಕೆಲ್ಲ ಬ್ರೇಕ್ ಹಾಕ್ತೇವೆ, ಇನ್ನು ಮುಂದೆ ಅದೆಲ್ಲ ನಡೆಯಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಠ್ಯಪುಸ್ತಕ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಬಿಜೆಪಿ ಆರ್ಎಸ್ಎಸ್ ಅಜೆಂಡಾ ನಿರ್ಮಿಸಲು ಹೋಗಿದ್ರು, ನಂಜೇಗೌಡ, ಉರಿಗೌಡ ಸೇರಿದಂತೆ ಎಲ್ಲವನ್ನ ತೆಗೆದುಹಾಕಲಾಗುವುದು. ಬಸವಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಯಣ್ಣ, ಪುಲೆ ಸೇರಿದಂತೆ ಮಹಾನ್ ನಾಯಕರ ಪಠ್ಯನ್ನ ಸೇರ್ಪಡೆ ಮಾಡಲಾಗುವುದು ಅಂತ ಹೇಳಿದ್ರು. ಹಿಂದೆ ನೀ ಎಲ್ಲ ಏನ್ ಮಾಡಿದ್ಯಪ್ಪ 4 ವರ್ಷ ಏನ್ರಿ? ಹಿಂದೆ ನೀ ಎಲ್ಲ ಏನ್ 4 ವರ್ಷ ಮಾಡಿದ್ಯಲ್ಲ, ಆ ಅನಾಹುತಗಳನ್ನೆಲ್ಲ ನಾವು ಸರಿ ಮಾಡ್ತಾ ಇದೀವಿ. ಸೂಲಿಬೆಲೆಯವರೇ, ನೀವು ಏನು ಹಿಂದೆ ಅನಾಹುತ ಮಾಡಿದ್ರಿ, ಸೂಲಿಬೆಲೆಯವರು ಏನು ಹಿಂದೆ 4 ವರ್ಷದ ಅನಾಹುತ ಮಾಡಿದ್ದಾರೆ. ಇವೆಲ್ಲ ಪಠ್ಯ ಪುಸ್ತಕ ಇರಬಹುದು, ಅನವಶ್ಯಕವಾಗಿ ಖಜಾಬ, ಹಲಾಲ, ಅಜಾನ, ಈ ಎಲ್ಲವೂ ಏನೇನು ಕೆಲಸ ಮಾಡಿದಾರಲ್ಲ, ಇವಕ್ಕೆಲ್ಲಾನು ಇತಿಶ್ರೀ ಹಾಡ್ತೀವಿ. ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲು ಕಂಬಿ ಎಣಿಸ್ಬೇಕಾಗ್ತದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಬಿಜೆಪಿ ತಂದಂತಹ ಕಾನೂನುಗಳಾಗಿರ್ಬೋದು, ಪಠ್ಯ ಪರಿಷ್ಕರಣೆ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಈಗ ವಾಪಸ್ ತರುವಂತದ್ದು, ಗೋಹತ್ಯೆ ನಿಷೇಧ ಕಾನೂನನ್ನೇ ತೆರವು ಮಾಡುವಂತಹ ಪ್ರಯತ್ನ. ಈಗ ಪಶುಸಂಗೋಪನಾ ಸಚಿವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿಯ ನಿಲುವು ಏನು? ಬಿಜೆಪಿ ಈ ವಿಚಾರದಲ್ಲಿ ಈಗ ಹೋರಾಟವನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರ ಈಗ ಗೋಹತ್ಯೆ ನಿಷೇಧವನ್ನ ಕಾನೂನನ್ನ ತೆಗೆಯುವಂತಹ ಚಾನ್ಸಸ್ ಕಂಡು ಬರ್ತಿದ್ಯಾ? ಖಂಡಿತವಾಗ್ಲೂ ನವಿತಾ, ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ಗಮನಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ನ ಅಜೆಂಡಾ ಈ ಒಂದು ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ತೆಗೆಯುವುದಂತ ನಿರ್ಧಾರವನ್ನು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಅವರು, ಅಂದ್ರೆ ಎಮ್ಮೆ ಕೋಣವನ್ನ ಕಡಿದ್ರೆ ಅದ್ರ ಜೊತೆಗೆ ಹಸು ಕಡಿದ್ರೆ ಏನು ತಪ್ಪು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಎಲ್ಲಾ ಕಡೆನೂ ಕೂಡ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಒಂದ್ ಕಡೆಗೆ ಹಿಂದೂಪರ ಸಂಘಟನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಗೋರಕ್ಷಕರಾಗಿರ್ತಕ್ಕಂಥವರು ಸರ್ಕಾರದ ಕರ್ತವ್ಯ ಆಗಿರಬೇಕು, ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ತೆಗೆದು ಹಾಕುವಂತ ಒಂದು ಕೆಲಸವನ್ನ, ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ತೆಗೆದು ಹಾಕುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು, ಅಂದ್ರೆ ಈ ಒಂದು ಕಾಯ್ದೆ ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಅಂದ್ರೆ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂತ ಒಂದು ಹಸುಗಳೇನಿದೆ ಅದನ್ನ ಹತ್ಯೆ ಮಾಡಿರೋ ತಪ್ಪು ಅನ್ನೋ ಒಂದು ಇಂಡೈರೆಕ್ಟ್ ಆದ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಸರ್ಕಾರದ ಅಜೆಂಡಾ ಇದು ಗೋಹತ್ಯೆ ನಿಷೇಧ ಕಾಯ್ದೆ ತೆಗೆಯುವಂತದ್ದು ಅನ್ನುವಂಥದ್ದು. ಹಾಗಾಗಿನೇ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಯಾವಾಗ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರು ಹೇಳಿಕೆಯನ್ನು ಕೊಟ್ಟರು, ಅದಾದ ನಂತರವಾಗಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದು ರೀತಿ ಖಾತೆ ಬದಲಾವಣೆಗೆ ಈ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ, ಅಥವಾ ಸರ್ಕಾರದ ಅಜೆಂಡಾನ ಈ ರೀತಿಯಾದ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈ ಒಂದು ವಿಚಾರ ಮತ್ತೊಂದು ಸುತ್ತಿನ ಒಂದು ರೀತಿ ಜಟಾಪಟಿಗೆ ಕಾರಣವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಒಂದು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದು ಸರಿಯಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಮತ್ತೆ ನಮ್ಮ ಸರ್ಕಾರ ಬಂದ್ರೆ ಈ ಒಂದು ಕಾಯ್ದೆಯನ್ನು ತೆಗೆದಾಕ್ತಿವಿ ಅನ್ನೋದು ಕೂಡ ಮಾತನ್ನು ಕೊಟ್ಟಿದ್ರು. ಮತ್ತೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ರು. ಈಗ ಅವರದೇ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಹೀಗಾಗಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತೆಗೆಯುವಂತ ನಿರ್ಧಾರವನ್ನು ಮಾಡಿದ್ರು, ಆಶ್ಚರ್ಯ ಇಲ್ಲ. ಹೀಗಾಗಿ ಇದು ಮತ್ತೊಂದು ವಿವಾದಕ್ಕೆ, ಮತ್ತೊಂದು ಹೋರಾಟಕ್ಕೆ, ಬಿಜೆಪಿ ಹೋರಾಟಕ್ಕೂ ಇದು ಸಾಕ್ಷಿಯಾಗುವಂತ ಸಾಧ್ಯತೆ ಇರುವಂತದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ರೀ ಕೃಷ್ಣ, ಮತ್ತೊಂದು ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ಅದು ವಿದ್ಯುತ್ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಜೆಪಿ ಖಂಡನೆಯನ್ನ ಮಾಡಿದೆ. ಯೂನಿಟ್ಗೆ 70 ಪೈಸೆ ಹೆಚ್ಚಳಕ್ಕೆ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು, ನಾಳೆ ರಾಜ್ಯಾದ್ಯಂತ ಬಿಜೆಪಿ ಹೋರಾಟವನ್ನ ಕೈಗೊಂಡಿದೆ. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಬಿಜೆಪಿಯ ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಒಂದು ಕಡೆ ಉಚಿತವನ್ನ ಕೊಡ್ತಾ ಇದೆ, ಮತ್ತೊಂದು ಕಡೆ ವಸೂಲಿಯನ್ನ ಮಾಡ್ತಾ ಇದೆ. ಕೂಡಲೇ ವಿದ್ಯುತ್ ದರ ಹೆಚ್ಚಳವನ್ನ ವಾಪಸ್ ಪಡೆಯಲಿ. ವಿದ್ಯುತ್ ದರ ಹೆಚ್ಚಳವನ್ನ ಖಂಡಿಸಿ ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ದಿವಸ ರಾಜ್ಯಾದ್ಯಂತ ಯಾವುದು ವಿದ್ಯುತ್ ದರವನ್ನು ಹೆಚ್ಚು ಮಾಡಿರೋದನ್ನ ಖಂಡಿಸಿ ಮತ್ತು ಹಾಲಿಗೆ ಪ್ರೋತ್ಸಾಹಧನದಿಂದ ಒಂದು ಪ್ರೋತ್ಸಾಹಧನವನ್ನ ಏನು 1.5 ರೂಪಾಯಿ ಕಡಿಮೆ ಮಾಡಿದ್ದೀರಾ ಅದನ್ನ ಖಂಡಿಸಿ ನಾಳೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ನೀವು ಹೆಚ್ಚು ಮಾಡಿರ್ತಕ್ಕಂಥ 70 ಪೈಸೆಯನ್ನು ವಾಪಸ್ ಪಡಿಬೇಕು. 1.5 ರೂಪಾಯಿ ಏನು ಪ್ರೋತ್ಸಾಹಧನವನ್ನ ಕಡಿಮೆ ಮಾಡಿದಿರಾ ಅದನ್ನು ಕೂಡ ಯಥಾ ರೀತಿಯಲ್ಲಿ 5 ರೂಪಾಯಿ ಏನಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಮುಂದುವರಿಸಬೇಕು ಅಂತೇಳಿ ಆಗ್ರಹಿಸಿ ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಒಂದ್ ಕಡೆ ಉಚಿತ, ಮತ್ತೊಂದು ಕಡೆ 70 ಪೈಸೆ ಯೂನಿಟ್ಗೆ ದರವನ್ನ ಹೆಚ್ಚಳ ಮಾಡಿರೋದು, ಈಗ ಆ ಕಡೆ ಕೊಟ್ಟು ಈ ಕಡೆ ತೆಗೆದುಕೊಂಡ ಹಾಗೇನೆ ಬಿಜೆಪಿ ಕೂಡ ಈಗ ಎಲ್ಲಾ ಅಸ್ತ್ರಗಳನ್ನ ಇಟ್ಟುಕೊಂಡು ಹೋರಾಟ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದೆ. ಮೊದಲು ಯಾವೆಲ್ಲ ರೀತಿಯಂತ ಹೋರಾಟವನ್ನ ಮಾಡ್ಬೇಕನ್ನೋ ಪ್ಲಾನ್ ಆಗಿತ್ತು, ಈಗ ಬಿಜೆಪಿ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ಖಂಡಿತವಾಗ್ಲೂ ನವಿತಾ, ಪ್ರಾರಂಭದ ದಿನಗಳಿಂದಲೂ ಕೂಡ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ರು. ಈಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಈಗ ಅವರಿಗೆ ಅಸ್ತ್ರವಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಉಚಿತವಾದಂತಹ ವಿದ್ಯುತ್ ಅನ್ನ ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೆ ಇಷ್ಟು ಯೂನಿಟ್ ನೀವು ಖರ್ಚು ಮಾಡಿದ್ರೆ ಅದಕ್ಕೆ 10% ಉಚಿತವಾಗಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರದಿಂದ. ಆದ್ರೆ ಈಗ ಮತ್ತೆ ಅದಾದ ನಂತರವಾಗಿ ಮತ್ತೆ ಯೂನಿಟ್ ದರನು ಕೂಡ ಹೆಚ್ಚಳ ಮಾಡಿರುವಂತದ್ದು. ಇದು ಬರುವಂತ ದಿನಗಳಲ್ಲಿ ಒಂದು ರೀತಿ ರಾಜಕೀಯ ಲಾಭವನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಳೆ ಏನು ಹೋರಾಟಕ್ಕೆ ಈಗಾಗಲೇ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ವಿದ್ಯುತ್ ದರ ಏರಿಕೆ ಖಂಡಿಸಿ ಮೊದಲ ಬಾರಿಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ರಚನೆ ಆದ ಬಳಿಕವಾಗಿ ಮೊದಲ ಬಾರಿಗೆ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಸರ್ಕಾರದಿಂದ ಕೂಡ ಉಚಿತ ವಿದ್ಯುತ್ ಅನ್ನ ನಿರ್ಧಾರವನ್ನ ಘೋಷಣೆ ಮಾಡಿದರೆ ಅದು ಸ್ಪಷ್ಟವಾದಂತಹ ಒಂದು ಮಾಹಿತಿ ಕೂಡ ಜನರಿಗೆ ತಲುಪಿಸುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಈಗ ಕೊಡ್ತಾ ಇದ್ದಾರೆ, ಕೊಟ್ಟು ಒಂದು ರೀತಿ ಇಂಡೈರೆಕ್ಟ್ ಆಗಿ ಏನು ಪರೋಕ್ಷವಾಗಿ ತೆಗೆದುಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆಪಾದನೆ ಆಗಿದೆ. ಹಾಗಾಗಿನೇ ಪ್ರಾರಂಭದ ದಿನಗಳಲ್ಲಿ ಒಂದಷ್ಟು ವಿಚಾರಗಳ ಮುಖಾಂತರವಾಗಿ ಜನರ ಬಳಿ ಹೋದ್ರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರಿಗೆ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರವಿಕುಮಾರ್ ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ಉಚಿತ ವಿದ್ಯುತ್ ಏನಿದೆ ಅದೇ ಒಂದು ರೀತಿ ಕಾಂಗ್ರೆಸ್ ಉಚಿತ ವಿದ್ಯುತ್ ಅನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಬಿಜೆಪಿಗೆ ಏನು ಕಾಂಗ್ರೆಸ್ ಸರ್ಕಾರವನ್ನ ಬಿಸಿ ಮುಡಿಸೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ನಾಳೆ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈ ಮುಖಾಂತರವಾಗಿ ಉಚಿತ ವಿದ್ಯುತ್ ಯೋಜನೆ ಏನಿದೆ, ಕಾಂಗ್ರೆಸ್ ಗ್ಯಾರಂಟಿ ಏನಿದೆ, ಆ ಒಂದು ಮುಖಾಂತರವಾಗಿನೇ ಒಂದು ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ರಸ್ತೆ ವಿಚಾರದಲ್ಲಿ 2 ಮನೆಗಳ ನಡುವೆ ಗಲಾಟೆ ನಡೆದಿದ್ದು ಕತ್ತಿ ದೊಣ್ಣೆಯೊಂದಿಗೆ ಪರಸ್ಪರ ಬಡ್ದಾಡಿಕೊಂಡಿದೆ ಗುಂಪು. ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ದೇರ್ಲಕ್ಕಿ ಅನ್ನುವಲ್ಲಿ ಈ ಘಟನೆ ನಡೆದಿದೆ. ರಸ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಗಲಾಟೆಯಲ್ಲಿ 7 ಮಂದಿಗೆ ಗಾಯ ಆಗಿದೆ. ಓಬಯ್ಯ ಗೌಡ ಮತ್ತು ಪೂವಪ್ಪ ಗೌಡ ಅನ್ನುವಂತಹ 2 ಮನೆಯವರ ನಡುವೆ ಈ ಗಲಾಟೆ ನಡೆದಿದ್ದು ಪರಸ್ಪರ ಕತ್ತಿ ಮತ್ತು ದೊಣ್ಣೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಈ ಕುಟುಂಬಸ್ಥರು. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಈಗ ದಾಖಲಿಸಲಾಗಿದೆ. ಇವರ ಒಂದು ನಡುವೆ ನಡೆದಂತಹ ಘಟನೆಗೆ ಕಾರಣ ಅಂತ ಹೇಳಿದ್ರೆ ರಸ್ತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಇದರಲ್ಲಿ 7 ಮಂದಿಗೆ ಗಾಯ ಆಗಿದೆ. ಎಲ್ಲರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ, ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಲ್ಲಿ ಮತ್ತೆ ರಸ್ತೆ ಗುಂಡಿಗಳ ಅಬ್ಬರ. ಗುಂಡಿ ತೋಡಿ ಬೇಕಾಬಿಟ್ಟಿ ಮುಚ್ಚದೆ ಹಾಗೆ ಬಿಟ್ಟಿದೆ ಜಲಮಂಡಳಿ. ಬಸವನಗುಡಿ ಸರ್ಕಲ್ ರಸ್ತೆಯಲ್ಲಿ ಗುಂಡಿ ಈಗಾಗಲೇ ಗುಂಡಿ ಎದ್ದೇ ದರ್ಬಾರ್ ಅನ್ನುವ ರೀತಿ ಆಗಿದೆ. ಅಲ್ಲಿ ಗುಂಡಿ ಗಂಡಾಂತರದಿಂದ ಪ್ರತಿನಿತ್ಯ ಅಪಘಾತ ನಡೀತಾ ಇದೆ. ಮಳೆ ಬಂದ್ರೆ ರಾತ್ರಿ ಹೊತ್ತಲ್ಲಿ ಸ್ಕಿಡ್ ಆಗ್ತಾ ಇದೆ ವಾಹನಗಳು. ಬಿಬಿಎಂಪಿಗೆ ಜನಸಾಮಾನ್ಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇನ್ನು ಮಳೆಗಾಲ ಬಂದಂತ ಹೇಳಿದ್ರೆ ಕೇಳೋದೇ ಬೇಡ ಈ ರಸ್ತೆಗಳ ಪರಿಸ್ಥಿತಿ ಹೇಗೆ ಏನು ಅಂತ ಹೇಳಿ. ರಾಮಕೃಷ್ಣಾಶ್ರಮ, ಬುಲ್ ಟೆಂಪಲ್, ಲಾಲ್ಬಾಗ್, ಗಾಂಧಿ ಬಜಾರ್, ವಿದ್ಯಾಪೀಠ ಸರ್ಕಲ್ ಸಂಪರ್ಕದ ಕೊಂಡಿಗಳೆಲ್ಲ ಕೂಡ ಈಗ ಈ ಒಂದು ರಸ್ತೆಯನ್ನು ನೀವು ಗಮನಿಸಿದ್ರೆ ಗೊತ್ತಾಗತ್ತೆ. ಅಲ್ಲಿ ನೋಡಿ, ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದೀವಿ. ಗುಂಡಿ ಬಿದ್ದಿರೋದ್ರಿಂದ ಜನ ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ವಾಹನ ಸವಾರರು ಬಿಬಿಎಂಪಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ರಾಮಕೃಷ್ಣ ಆಶ್ರಮ ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ ಗಾಂಧಿ ಬಜಾರ್ ಕಡೆಯಿಂದ ಈ ಕಡೆ ಶ್ರೀನಗರ, ಹನುಮಂತ ನಗರ ಈ ಕಡೆ ಎಲ್ಲ 4 ರೋಡು ಸೇರ್ತದೆ. ಆ 4 ರೋಡ್ನಲ್ಲಿ ದೊಡ್ಡ ಪೈಪ್ ಹಾಕಕ್ಕೆ ಅಗಿದು ಬಿಟ್ರು. ಇದು ಅಗಿದು 3 ತಿಂಗಳಾಯ್ತು. 3 ತಿಂಗಳಿಂದ ಅದನ್ನ ಸರಿಯಾಗಿ ಮುಚ್ಚಲಿಲ್ಲ, ಏನೂ ಇಲ್ಲ. ಬರೀ ಧೂಳು ಮಣ್ಣು ಹಾಕ್ತಾರೆ, ಅದು ಹೆಂಗೆ ಕಿತ್ಕೊಂಡ ಗಾಡಿ 1 ಅಡಿ 2 ಅಡಿ ಗಾಡಿಗಳು ಕೂತ್ಕೋತವೆ. ಎಷ್ಟೋ ಗಾಡಿ ಸ್ಕೂಟ್ರು ಬಿದ್ದೋಯ್ತವೆ. ಆ ಜಲ್ಲಿಕಲ್ಲು ಮಣ್ಣು ಜಲ್ಲಿಕಲ್ಲು ಹಾಕ್ತಾರೆ, ಆ ರಾತ್ರಿ ಹೊತ್ತು ಹಾಕ್ತಾರೆ, ಬೆಳಿಗ್ಗೆ ಹೊತ್ತು ಎಲ್ಲ ಜಾರ್ಕೊಂಡು ಗಾಡಿಯರು ಸ್ಕೂಟ್ರ್ನವ್ರು ಬೀಳ್ತಾವ್ರೆ. ಈ ಎಷ್ಟೋ ಸಮಸ್ಯೆ ಹೇಳಿದ್ರು ಕೂಡ ಎಲೆಕ್ಷನ್ ಅಂತ ಕಾಲ ತಳ್ಳಿಬಿಟ್ರು. ಈಗ ಎಲೆಕ್ಷನ್ ಮುಗಿದ್ಮೇಲೆ ಮೊನ್ನೆ ಮಳೆ ಬಂತಲ್ಲ, ಆ ಮಳೆ ನೀರು ನಿಂತಿರೋದು ನೋಡಿ ಗೊತ್ತಾಗದೆ ಕೆಲವು ಗಾಡಿ ಬಿದ್ದುಬಿಟ್ಟವ್ರೆ. ಕಾರ್ಗಳು ಏಟಾಗಿವೆ, ಸಕಬ್ಜರ್ಗಳೆಲ್ಲ ಕಟ್ಟಾಗವೆ. ಆ ಪರಿಸ್ಥಿತಿನೇ ಇದೆ. ರಾಮಕೃಷ್ಣ ಆಶ್ರಮದ ಇಂದೀಚೆ ಮೇನ್ ರೋಡ್ನಲ್ಲೇ ದೊಡ್ಡ ಕಟಿಂಗ್ ಆಗಿದೆ. ಅದೊಂದು ಇಲ್ಲಿ ಸುಂಕೇನಹಳ್ಳಿ ಹತ್ರ
ಸರ್ಕಲ್ ಸುಂಕೇನಹಳ್ಳಿ ಇದು ಒಂದು ಕಟ್ಟಿಂಗು BMS ಕಾಲೇಜು ಕಾಂಪೌಂಡ್ ಹತ್ರನೇ ಒಂದು ಕಟಿಂಗ್ ಆಗಿದೆ. ಆ ಕಟಿಂಗು ಇದೊಂದು ಎರಡೂ ದೊಡ್ಡ ಪೈಪ್ಗೋಸ್ಕರ ಅಗದವರು 6 ಅಡಿ ಅಗದವ್ರೆ ಅದನ್ನ 6 ಅಡಿನ ಬರೀ ಮಣ್ಣು ಹಾಕೋದು ಇರೋದಿಲ್ಲ. ಅದು ಮಣ್ಣಾಕಿ ಒಂದು ಗುಂಡಿಗಳು ಬಿದ್ದೋಗ್ಬಿಟ್ಟವು. ಆ ಗುಂಡಿಗೆ ಗಾಡಿ ಬಿದ್ದ ತಕ್ಷಣ ಎಲ್ಲರೂ ಹಿಂದೆ ಮುಂದೆ ಬರ್ತಾ ಇರೋರು ಗುದ್ದಿ ಏಟಾಕಿದೆ. ಇದನ್ನ ಬಸವನಗುಡಿಯಲ್ಲಿರುವಂತಹ ರಸ್ತೆಯ ಸ್ಥಿತಿ ಹೇಗಿದೆ, ವಾಹನ ಸವಾರರ ಸಂಕಷ್ಟ ಏನು ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಶರಣು ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಮಳೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳು ಆಗಿರೋದು ಎಲ್ರಿಗೂ ಕೂಡ ಗೊತ್ತು. ಇದನ್ನ ಕೇಳಿದ್ರೆ ಬಿಬಿಎಂಪಿ ಮತ್ತು BWSSB ಮಳೆಯಿಂದ ರಸ್ತೆ ಗುಂಡಿಗಳಾದ್ರೆ ನಾವೇನ್ ಮಾಡೋಣ ಅಂತ ಪ್ರಶ್ನೆ ಮಾಡ್ತಾರೆ. ಆದ್ರೆ BWSSBಯ ಸ್ವಯಂಕೃತ ಅಪರಾಧದಿಂದ ಸಾರ್ವಜನಿಕರು ವಾಹನ ಸವಾರರು ಪರದಾಡಬೇಕಾದಂತ ಪರಿಸ್ಥಿತಿ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇರೋದು ವಿವೇಕಾನಂದ ಸರ್ಕಲ್, ಬಸವನಗುಡಿಯಲ್ಲಿರುವಂತಹ ಏರಿಯಾ. ಪಕ್ಕದಲ್ಲೇ ಗಾಂಧಿ ಬಜಾರ್ ಇದೆ. ಪ್ರಮುಖವಾದಂತ ರಸ್ತೆ ರಾಮಕೃಷ್ಣ ಆಶ್ರಮದ ಮುಂಭಾಗದಲ್ಲೇ ಇರೋದು. ಇಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇರೋದು ಪೈಪ್ ಲೈನ್ ಅನ್ನ ತೆಗಿಲಿಕ್ಕಾಗಿ ಒಂದು 200 ರಿಂದ 300 ಮೀಟರ್ ವರೆಗೂ ಪೈಪ್ ಲೈನ್ ನ ತೆಗಿಲಿಕ್ಕೆ 3 ರಿಂದ 6 ಅಡಿವರೆಗೂ ತೆಗೆದಿದ್ದಾರೆ. ಇದರಿಂದ ವಾಹನ ಸವಾರರು, ಅದರಲ್ಲೂ ಕೂಡ 4 ವೀಲರ್ಸ್ ವೆಹಿಕಲ್ ಮೂವ್ಮೆಂಟ್ ಮಾಡಬೇಕಾದ್ರೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಸ್ಲೋ ಆಗಿ ಹೋಗ್ಬೇಕಾಗತ್ತೆ. ಇದರಿಂದ ಟ್ರಾಫಿಕ್ ಕೂಡ ಹೆಚ್ಚಾಗತ್ತೆ. ಇದು ನಿನ್ನೆ ಮೊನ್ನೆದಲ್ಲ, ಕಳೆದ 2 ತಿಂಗಳಿಂದನೂ ಕೂಡ ಈ ಕಾಮಗಾರಿ ಮೊದಲು ಮಾಡಿದ್ರು. ಅದಾದ್ಮೇಲೆ ಸಮರ್ಪಕವಾಗಿ ರಸ್ತೆಯನ್ನ ಕಾಮಗಾರಿ ಮಾಡಲೇ ಇಲ್ಲ, ಅದನ್ನು ಮುಚ್ಚುವಂತ ಕೆಲಸನೂ ಕೂಡ ಮಾಡಲಿಲ್ಲ. ಇದರಿಂದ 1 ರಿಂದ 2 ಅಡಿಯಷ್ಟು ನೀರು ನಿಂತ್ಕೊಳ್ಳುತ್ತೆ ಮಳೆ ಬಂದಾಗ. ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ಮಳೆ ಬಂತಂದ್ರೆ ವೆಹಿಕಲ್ಗಳ ಮೂವ್ಮೆಂಟ್ ಅಂತೂ ಬಹಳ ಸ್ಲೋ ಆಗುತ್ತೆ ಮತ್ತು ಆಕ್ಸಿಡೆಂಟ್ಗಳಂತೂ ಅತಿ ಹೆಚ್ಚು ಆಗುವಂತ ಝೋನ್ ಆಗಿ, ಅದು ನಗರದ ಪ್ರಮುಖ ರಸ್ತೆಯ ಸರ್ಕಲ್ ನಲ್ಲೇ ಈ ರೀತಿಯಾದಂತ ಪರಿಸ್ಥಿತಿ ಇರೋದು. ಮುಂಭಾಗದಲ್ಲೇ ನಿಮಗೆ ಹೋದ್ರೆ ಬುಲ್ ಟೆಂಪಲ್ ರೋಡ್ ಕೂಡ ಬರುತ್ತೆ, ಬುಲ್ ಟೆಂಪಲ್ ದೇವಸ್ಥಾನ ಬರುತ್ತೆ. ಎಲ್ಲ 4 ರಸ್ತೆಗಳ ಪ್ರಮುಖವಾದಂತ ಈ ಸರ್ಕಲ್ ನಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಸಾಧ್ಯ ಆದಷ್ಟು ಬೇಗನೆ ಕೂಡಲೇ ಈ ಸಮಸ್ಯೆನ ಬಗೆಹರಿಸಬೇಕು. ಯಾಕಂದ್ರೆ ಪ್ರತಿದಿನನೂ ಕೂಡ 100ಕ್ಕೂ ಹೆಚ್ಚು ವೆಹಿಕಲ್ಗಳು ಸ್ಕಿಡ್ ಆಗ್ತಾ ಇದಾವೆ, 10ಕ್ಕೂ ಹೆಚ್ಚು ಆಕ್ಸಿಡೆಂಟ್ ಆಗ್ತಾ ಇದೆ. ಸಾಧ್ಯ ಆದಷ್ಟು ಬೇಗ ನೀವು ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ ಅಂದ್ರೆ ಪೈಪ್ಲೈನ್ ಹಾಕಿದ್ರಿ, ಹಾಕಾದ್ಮೇಲೆ ಸರಿಯಾಗಿ ರಸ್ತೆ ಕಾಮಗಾರಿ ಮಾಡ್ಬೇಕಲ್ಲ, ಅದನ್ನ ಮಾಡದೇ ಇದ್ರೆ ಜನಸಾಮಾನ್ಯರು ಹೇಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಮಾತಾಡ್ಲಿಕ್ಕೆ ಇಲ್ಲೇ ಒಬ್ರು ಇದಾರೆ, ಮಾತಾಡ್ತೀನಿ. ಫಸ್ಟ್ ಇಲ್ಲಿ ಆ ಕಡೆಯಿಂದ ಎಂಟ್ರೆನ್ಸ್ ಇಲ್ಲ, ಒಂದ್ ಕಡೆ ಎಂಟ್ರೆನ್ಸ್ ಇದೆ. ಏನಿದೆ ಪಬ್ಲಿಕ್ ಏನಾಗಬೇಕು? ದೊಡ್ಡ ಪೈಪ್ಲೈನ್ಗಾಗಿ ಕಾಮಗಾರಿ ಅದಾಲೆ 6 ತಿಂಗಳಾಯ್ತು, 6 ತಿಂಗಳಿಂದ ನಡೀತಾನೆ ಇದೆ. ಇದು ಸುಮ್ನೆ ವೇಸ್ಟ್. ಇದು ಏನಕ್ಕೆ ಸುಮ್ನೆ ಇದ್ ಮಾಡ್ತಾರೆ? ಕೆಲಸ ನೆಟ್ಟಾಗಿ ಮಾಡ್ಬೇಕು. ಇಲ್ಲೂ ಕೂಡ ನೀವು ನೋಡಿದ್ರೆ ದೊಡ್ಡದ ಪೈಪ್ಲೈನ್ ಹೌದೌದು, ಸರಿಯಾಗಿ ಮುಚ್ಚೂ ಇಲ್ಲ. ಅದನ್ನ ಮುಚ್ಚಬೇಕು. ಮತ್ತೆ ಇದಾಕ್ಬೇಕು, ಟಾರ್ ಹಾಕ್ಬೇಕು. ಡಂಬರ್ ಹಾಕಿಲ್ಲ ಅವರು. ಎಷ್ಟು ದಿನದಿಂದ ನಿಮ್ ಗಮನಿಸಿದಂತೆ ಸರ್? ಇದಾಲೆ 6 to 8 ಮಂತ್ಸ್ ಆಗಿದೆ ಸರ್. ಅದೇ ಆ ರಸ್ತೆ ಇದೆ, ಅದಾಲೆ 1 ವರ್ಷನೇ ಆಯ್ತೇನೋ. ಇದು ಸಾರ್ವಜನಿಕರು, ವಾಹನ ಸವಾರರ ಮಾತು. ಸಾಧ್ಯ ಆದಷ್ಟು ಬೇಗ, ಯಾಕಂದ್ರೆ ಪ್ರಮುಖ ವೃತ್ತದಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಇದ್ರೆ ಇನ್ನು ಒಳ ರಸ್ತೆಗಳಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇರುತ್ತೆ? BWSSB ತನಗೆ ಬೇಕಾದ ರೀತಿ ರಸ್ತೆ ಗುಂಡಿಗಳನ್ನ ತೆಗೆಯುತ್ತೆ, ಕಾಮಗಾರಿಯನ್ನ ಮಾಡುತ್ತೆ. ಆದ್ರೆ ಕಾಮಗಾರಿ ಮಾಡಿದ ನಂತರ ಸಂಪೂರ್ಣವಾಗಿ ಮುಚ್ಚುವಂತ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಸಾರ್ವಜನಿಕರು, ವಾಹನ ಸವಾರರು ಆರೋಪ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.